ಹುಬ್ಬಳ್ಳಿಯಲ್ಲೊಬ್ಬ ವಿಕೃತ ಖಾಮಿಯನ್ನ ಎಡೆಮುರಿ ಕಟ್ಟಿದ ಕಸಬಾ ಪೇಟಾ ಠಾಣೆಯ ಪೊಲೀಸರು. ಪ್ರೀತಿಯ ನೆಪವೊಡ್ಡಿ ಹಾಗೂ ಹಣದ ಆಮಿಷ ತೋರಿಸಿ ಯುವತಿಯರನ್ನ ತನ್ನ ಕಾಮದಾಟಕ್ಕೆ ಬಳಸಿಕೊಳ್ಳುವುದಲ್ಲದೆ ಆ ಆಟದ ವಿಡಿಯೋ ಸೆರೆ ಹಿಡಿದುಕೊಂಡು ವಿಷಯ ಹೊರ ಹೋಗದಂತೆ ಬೆದರಿಕೆ ಹಾಕುತ್ತಿದ್ದ ವಿಕೃತ ಕಾಮುಕನನ್ನ ಹುಬ್ಬಳ್ಳಿಯ ಕಸಬಾಪೇಟಾ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಹುಬ್ಬಳ್ಳಿಯ ಶರಾವತಿ ನಗರದ ಕೆಇಬಿ ಲೇಔಟ್ ನಿವಾಸಿ ಹಾಗೂ ಜೆರಾಕ್ಸ್ ಅಂಗಡಿಯ ಮಾಲೀಕ 38 ವರ್ಷದ ಕಾಮುಕ ಅಶ್ಫಾಕ್ ಜೋಗನಕೊಪ್ಪ ಎಂಬಾತನೇ ಬಂಧಿತ ಆರೋಪಿಯಾಗಿದ್ದಾನೆ. ಈತ ಹುಬ್ಬಳ್ಳಿಯ ಟಿಪ್ಪು ನಗರದಲ್ಲಿ ಜೆರಾಕ್ಸ್ ಮತ್ತು ಮೊಬೈಲ್ ರಿಚಾರ್ಜ್ ಕೇರ್ ಸೆಂಟರ್ ಅನ್ನ ಇಟ್ಟುಕೊಂಡಿದ್ದಾನಂತೆ. ಅಂದರೆ ಅಂಗಡಿಯೊಂದನ್ನು ತೆರೆದಿದ್ದು ಅಂಗಡಿಗೆ ಬರುವ ಬಡ ಯುವತಿಯರೇ ಈತನ ಟಾರ್ಗೆಟ್ ಆಗಿದ್ದಾರೆ. ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಹಣದ ಆಸೆ ತೋರಿಸಿ ಸೆಳೆಯುವ ಮೂಲಕ ಕಾಮದಾಟಕ್ಕೆ ಬಳಸಿಕೊಳ್ಳುತ್ತಿದ್ದ ಈತ ಗಂಭೀರ ಆರೋಪದ ಮೇಲೆ ಈಗ ವಿಕೃತ ಮನಸ್ಥಿತಿ ಕಿರಾತಕನು ಪೊಲೀಸರ ಅತಿಥಿಯಾಗಿದ್ದಾನೆ. ಅಷ್ಟೇ ಅಲ್ಲದೆ ವಿಡಿಯೋ ಕಾಲ್ನಲ್ಲಿ ಹೆಣ್ಣು ಮಕ್ಕಳ ಬಟ್ಟೆ ಬಿಚ್ಚಿಸಿ ನಗ್ನ ಚಿತ್ರ ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದನೆಂಬ ಆರೋಪವೂ ಇದ್ದು ಅಪ್ರಾಪ್ತ ಬಾಲಕಿಯ ಪೋಷಕರ ದೂರಿನ ಮೇರೆಗೆ ಜೆರಾಕ್ಸ್ ಅಂಗಡಿ ಮಾಲೀಕನನ್ನ ಕಸಬಾಪೇಟೆ ಠಾಣೆಯ ಪೊಲೀಸರು ಅಂದರೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಹಳ್ಳೂರ್ ಇವರ ನೇತೃತ್ವದ ಟೀಮ್ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದ್ದು ಬಂಧಿತ ಸೈಕೋ ಖಾಮಿ ಮೊಬೈಲ್ನಲ್ಲಿ ಪೊಲೀಸರಿಗೆ 10ಕ್ಕೂ ಹೆಚ್ಚು ಮಹಿಳೆಯರೊಂದಿಗಿನ ರಾಸಲೀಲೆ ವಿಡಿಯೋಗಳು ಪತ್ತೆಯಾಗಿವೆ ಎಂದು ತಿಳಿದು ಬಂದಿದೆ. ಸದ್ಯ ಆರೋಪಿಯನ್ನ ಈಗ ಕಸಬಾ ಠಾಣೆಯ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.